ಎಲ್ರಿಗೂ ನಮಸ್ಕಾರ. ನಾನು ಬಸವರೆಡ್ಡಿ ಎಸ್ ಮಾಡಿಗಿ. ನಾನಿವತ್ತು ಗುಲ್ಬರ್ಗದಲ್ಲಿರುವಂಥ ಮ್ಯೂಸಿಯಮ್ಗೆ ನಾನು ವಿಸಿಟ್ ಮಾಡಿದೆ. ಪ್ರೈವೇಟ್ ಮ್ಯೂಸಿಯಮ್ ಇದು. ಇಲ್ಲಿ ಸುಮಾರು ಎಲ್ಲ ಥರದ ನಾವು ಕಲೆಗಳನ್ನು ನೋಡ್ಬೋದು. ಫೋಟೋಶೂಟು, ಫೋಟೋಗ್ರಾಫಿ ಬಗ್ಗೆ, ಮತ್ತು ಕಾಯಿನ್ಸ್, ಮತ್ತು ಕರೆನ್ಸಿನ ನಾವು ಇಲ್ಲಿ ನೋಡ್ಬೋದು. ವಿದೇಶಿ ಕರೆನ್ಸಿ ಅದರ 255 ದೇಶಗಳ ಕರೆನ್ಸಿನ ನಾವು ಇಲ್ಲೆಲ್ಲ ನೋಡ್ಬೋದು. ನಾಣ್ಯಗಳನ್ನಾಯಿತು, ಇತಿಹಾಸದಲ್ಲಿ ನಾವು ನಮ್ಮ ಮುತ್ತಾತದವ್ರು ಏನೇನು ಯೂಸ್ ಮಾಡಿದ್ರು ಅದರದ್ದೆಲ್ಲ ಸಾಮಗ್ರಿಗಳನ್ನು ಇಲ್ಲಿ ಶೇಖರಣೆ ಮಾಡಿ ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೋಡ್ಬೋದು. ಇತಿಹಾಸದ ಬುಕ್ಗಳಿದ್ದಾವೆ. ಹಾಗೆ ಹಳೇ ಕಾಲದಲ್ಲಿ ಬಳಸ್ತಕ್ಕಂಥ ಸ್ಟಾಂಪ್ ಪೇಪರ್ ಆಯಿತು, ಅಲ್ಲಿ ರಾಜ ಮಹಾರಾಜರು ಯೂಸ್ ಮಾಡತಕ್ಕಂಥ ಪೆನ್ಗಳಾಯಿತು, ಲೇಖನಗಳಾಯಿತು, ಇವೆಲ್ಲವೂ ಈ ವಸ್ತು ಸಂಗ್ರಹಾಲಯದಲ್ಲಿ ಶೇಖರಣೆ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯ ಇನ್ನಷ್ಟು ಜನರಿಗೆ ಪರಿಚಯ ಆಗಬೇಕು. ಶಾಲಾ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ಇದಕ್ಕೆ ಆಸಕ್ತಿ ಇದ್ದಂಥ ಪಬ್ಲಿಕ್ ಅಂದರೆ ಜನರು ಕೂಡ ಬಂದು ಹೋದರೆ ಇದು ನನಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಒಂದು ಪ್ರೈವೇಟ್ ಮ್ಯೂಸಿಯಂ ಅನ್ನೋದು ಇದೊಂದು ಹೊಸ ಕಾನ್ಸೆಪ್ಟಲ್ಲಿದೆ. ತುಂಬ ನೀವು ಬಂದು ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅಥವಾ ನಿಮ್ಮನ್ನಲ್ಲಿ ಅಂಥ ಆ್ಯಂಟಿ ಪೀಸಸ್ ಏನೇನು ಇದ್ರೇನು ಈ ಮ್ಯೂಸಿಯಂಗೆ ಕೊಟ್ಟರು ಅವರು ನಿಮ್ಮ ಹೆಸರಿನ ಮೇಲೆ ಕೂಡ ಶೇಖರಣೆ ಮಾಡಿ ಇಡ್ತಾರೆ. ಈ ಥರದ ಅಪರ್ಚುನಿಟಿ ನಮ್ಮ ಗುಲ್ಬರ್ಗದಲ್ಲಿದೆ. ಇದನ್ನೆಲ್ಲರೂ ನಮ್ಮ ಕಲಬುರಗಿ ಜನತೆ ಹಾಗೂ ಕಲಬುರಗಿಯ ಸುತ್ತಮುತ್ತಲಿನ ಜನತೆ ಅಥವಾ ಕಲಬುರಗಿಗೆ ಬರ್ತಕ್ಕಂಥ ಟೂರಿಸಮ್ದವ್ರೂ ಕೂಡ ಇದನ್ನು ವಿಸಿಟ್ ಮಾಡ್ಬೋದು. ನಾನು ತಿಳಿದಿರೋಂಥ ಮಾಹಿತಿ ಪ್ರಕಾರ ಕೆಲವೊಂದು ವಿದೇಶಿ ಪ್ರವಾಸಿಗರು ಕೂಡ ಈ ಮ್ಯೂಸಿಯಂಗೆ ವಿಸಿಟ್ ಮಾಡಿದ್ದಾರೆ. ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸುಮಾರು ಮಾಧ್ಯಮಗಳಲ್ಲಿ ಪ್ರಿಂಟ್ ಮೀಡಿಯಾ ಇತ್ತು, ಟೆಲಿವಿಷನ್ ಮೀಡಿಯಾ ಇತ್ತು, ಇದರಲ್ಲಿ ಸುಮಾರು ಮೀಡಿಯಾದಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ದಲ್ಲಿ ಎಲ್ಲ ಕಡೆ ಬಂದಿದೆ. ತಾವು ಕೂಡ ಬಂದು ಇಲ್ಲಿ ನೋಡಿ ನಿಮಗೂ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಮ್ಮ ಮಕ್ಕಳಿಗೆ ಬರೀ ಓದುವುದರ ಬದಲು ಇಂದಿನ ಇತಿಹಾಸ ತೋರಿಸಿದರೆ ಗೊತ್ತಾಗುತ್ತೆ. ಇತಿಹಾಸ ಗೊತ್ತಿರಲಾದೆ ಇತಿಹಾಸ ಮಾಡು ಅಂತಂದರೆ ಆಗೋದಿಲ್ಲ. ಮೊದಲು ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ತೋರಿಸ್ಬೇಕಾಗತ್ತೆ. ಅದಕ್ಕಾಗಿ ಆದರೂ ನೀವು ಕೂಡ ಬಂದು ಹೋಗ್ಬೇಕಂದು ನಾವು ವಿನಂತಿ ಮಾಡ್ತೀವಿ. ಇಲ್ಲಿ ನೋಡ್ಬೋದು, ನೀವು ಒಳ್ಳೆ ಫೋಟೋ ಗ್ಯಾಲರಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಸರ್. ಅವ್ರು ಎಷ್ಟು ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ಕರೆನ್ಸಿ ಹಾಕ್ಬೋದು, ನೋಟ್ಗಳು ಹಾಕ್ಬೋದು, ಮತ್ತು ಕಾಯಿನ್ಗಳು ಹಾಕ್ಬೋದು. ಹಳೆ ಹಿಂದೆ ಹಿರಿಯರು ಏನು ಯೂಸ್ ಮಾಡ್ತಾಯಿದ್ರು, ಬೇರೆ ಬೇರೆ ಡಿವೈಸಸ್, ಇಸ್ತ್ರಿ ಪೆಟ್ಟಿಗೆ ಆಗ್ಬೋದು, ಮತ್ತು ಅದಕ್ಕೆ ಬೇಕಾಗಿರುವಂಥ ಡಿಫ್ರೆಂಟ್ ಗ್ಲಾಸಸ್ಸು, ಮಗ್ಸು, ಅವೆಲ್ಲ ಇದರಲ್ಲಿ ಹಿಂದೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಮತ್ತೆ ನೀವು ಬೇರೆ ಕಡೆ ಹೋದರೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಅವರು ಸರ್ ಒಂದು ಒಳ್ಳೆಯ ರೀತಿಯಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ದೇ ಹ್ಯಾವ್ ಕಲೆಕ್ಟ್ ಮಾಡಬೇಕು. ಅದೆಲ್ಲ ಇದೆ. ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕ್ಯಾಮ್ರಾ ಸೆಟ್ಸ್ ಇದೆ. ಹಳೆ ಕಾಲದಲ್ಲಿ ಹ್ಯಾಂಗೆ ರೀಲ್ ಯೂಸ್ ಮಾಡ್ತಿದ್ರು, ಇವಾಗೆಲ್ಲ ಸ್ಟೋರೇಜ್ ಇದೆ. ಬಟ್ ಹಳೆಯದಲ್ಲೆಲ್ಲ ರೀಲ್ಸ್ ಫಾರ್ಮ್ಯಾಟ್ ಇತ್ತು. ಎಲ್ಲ ಒಂದು ಒಳ್ಳೆ ರೀತಿಯಿಂದ ಕಲೆಕ್ಷನ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಒಳ್ಳೆ ಕಾಯಿನ್ಸ್ ಎಲ್ಲ, ಹಳೆ ಕಾಲದ ಕಾಯಿನ್ಸ್ಗಳೆಲ್ಲ ಒಂದು ಪೈಸೆ, ಹಾಫ್ ಪೈಸೆ ಎಲ್ಲ ಅಲ್ಲಿಂದ ತಂದಿದ್ದಾರೆ. ಮತ್ತು ಬ್ರಿಟಿಷ್ ಕಾಲದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಹ್ಯಾಂಗ್ ಮೆಜರ್ಮೆಂಟ್ ಮಾಡ್ತಿರೋ ಅದ್ರ ಬಗ್ಗೆನೂ ಇದರಲ್ಲಿದೆ. ಪ್ಲಸ್ ಇಲ್ಲಿ ನೋಡ್ಬೋದು ಹಳೆ ಟಿವೀಸು ಮತ್ತು ರೇಡಿಯೋ ಹೇಗೆ ವರ್ಕ್ ಆಗ್ತಿತ್ತು ಅನ್ನೋದು ಇದ್ರ ಬಗ್ಗೆ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಒಂದು ಸಲ ಬನ್ನಿ ನಿಮ್ಮ ಮಕ್ಕಳ ಜೊತೆಗೆ, ಮತ್ತು ಎಲ್ಲರ ಹತ್ರನೂ ಅವರಿಗೆ ಕರ್ಕೊಂಡ್ಬಂದು ಒಂದು ಒಳ್ಳೆಯ ಜ್ಞಾನ ಕೊಡಿ. ಪ್ರಾಕ್ಟಿಕಲಿ ಸರ್ ನಿಮಗೆ ಒಳ್ಳೆಯ ರೀತಿಯಿಂದ ಗೈಡ್ ಮಾಡ್ತಾರೆ. ಅದರಿಂದ ನಿಮಗೂ ಸ್ಕಿಲ್ ಗೊತ್ತಾಗುತ್ತೆ, ಮತ್ತು ಇದರಿಂದ ನೀವು ಮತ್ತೊಬ್ಬರಿಗೂ ಹೇಳ್ಕೊಡ್ಬೋದು. ಇಂಥ ಒಳ್ಳೆಯ ಗ್ಯಾಲರಿ ಕಲಬುರಗಿಯಲ್ಲಿರೋದು ಒಂದು ಬಹುದೊಡ್ಡ ವಿಷಯ ಅಂತ ನಾನು ಹೇಳ್ತೀನಿ. ಇಂಥ ಒಂದು ಒಳ್ಳೆಯ ಪ್ರೈವೇಟ್ ಗ್ಯಾಲರಿ ಅನ್ಬೋದು, ಪೀಸ್ ಗ್ಯಾಲರೀಸ್ ಅನ್ಬೋದು, ನಮ್ಮ ಕಲಬುರಗಿಯಲ್ಲಿ ಇರೋದೇ ಒಂದು ಹೆಮ್ಮೆ. ಹಾಗಾಗಿ ನಾವಂತೂ ಒಂದು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಮತ್ತು ಇದ್ರ ಬಗ್ಗೆ ನಾವು ಒಳ್ಳೆ ಇನ್ಫಾರ್ಮೇಷನ್ನು ಸರ್ ಕೊಟ್ಟರು. ಇವಾಗ ನಾನು ರಿಕ್ವೆಸ್ಟ್ ಮಾಡೋದು, ಕಲಬುರಗಿಯಲ್ಲಿರೋ ಎಲ್ಲ ಸ್ಕೂಲು ಮತ್ತು ಕಾಲೇಜಸ್ಸು, ರಿಸರ್ಚ್ ಸೆಂಟರು, ಅವರೆಲ್ಲರೂ ಒಂದು ಸಲ ಬಂದು ವಿಸಿಟ್ ಮಾಡಿ. ಮತ್ತು ನಿಮ್ಗೆ ಒಂದು ಸಲ ವಿಸಿಟ್ ಮಾಡಿದ್ರೆ ಸರ್ ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆವಾಗ ನಮಗೆ ಒಂದು ಒಳ್ಳೆ ರೀತಿಯ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.